ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 29ನೇ ತಿರುನಾಮ ಭೂತಾದಿಹಿ. ಯಮುನಾ ನದಿಯ ದಡದಲ್ಲಿ ಕೃಷ್ಣನು ತನ್ನ ಗೆಳೆಯರೊಂದಿಗೆ ಆಟವಾಡುತ್ತಿದ್ದಾಗ ನಡೆದ ಅದ್ಭುತ ಲೀಲೆಯ ಬಗ್ಗೆ ತಿಳಿಯೋಣ. ವೃಂದಾವನದ ಗೊಲ್ಲರು ಪ್ರತಿ ಮಧ್ಯಾಹ್ನ ಕೃಷ್ಣನ ಜೊತೆ ಅತ್ಯಂತ ಸಂತೋಷದಿಂದ ಊಟ ಮಾಡುತ್ತಿದ್ದರು. ಇದನ್ನು ನೋಡುತ್ತಿದ್ದ ದೇವತೆಗಳು ಅಸೂಯೆ ಪಡುತ್ತಾ ತಮಗೂ ಕೃಷ್ಣನ ಮತ್ತು ಅವನ ಭಕ್ತರ ಎಂಜಲು ಪ್ರಸಾದವಾಗಿ ಸಿಗಲೆಂದು ಮೀನುಗಳಾಗಿ ಯಮುನಾ ನದಿಯಲ್ಲಿ ಅವರು ಕೈ ತೊಳೆಯಲು ಬರುತ್ತಾರೆಂದು ಕಾಯುತ್ತಿದ್ದರು. ಇದನ್ನು ತಿಳಿದ ಕೃಷ್ಣನು ಒಂದು ಲೀಲೆಯನ್ನು ಆಡೋಣವೆಂದು ನಿರ್ಧರಿಸಿ ತನ್ನ ಗೆಳೆಯರಿಗೆ, ನಾವು ಯಮುನಾ ನದಿಯಲ್ಲಿ ಕೈ ತೊಳೆಯುವ ಬದಲು ನಮ್ಮ ಬಟ್ಟೆಗೆ ಒರೆಸಿಕೊಳ್ಳೋಣವೆಂದನು. ಅದಕ್ಕೆ ಗೆಳೆಯರು ಸರಿ ಎಂದು ಕೃಷ್ಣನ ಮಾತಿಗೆ ಒಪ್ಪಿಕೊಂಡರು. ಇದರಿಂದ ದೇವತೆಗಳಿಗೆ ಬಹಳ ನಿರಾಸೆಯಾಗಿ ಬ್ರಹ್ಮನ ಬಳಿ ಹೋಗಿ ದೂರಿದರು. ಬ್ರಹ್ಮನು ಕೃಷ್ಣನಿಗೆ ಪಾಠ ಕಲಿಸಬೇಕೆಂದು ನಿರ್ಧರಿಸಿದನು. ಮರುದಿನ ಕೃಷ್ಣನು ದನ ಕರುಗಳನ್ನು ಮೇಯಿಸಿದ ನಂತರ ಸುತ್ತಮುತ್ತ ನೋಡಿದರೆ ಗೆಳೆಯರ ಸುಳಿವೇ ಇರಲಿಲ್ಲ. ಆತಂಕದಿಂದ ಗೆಳೆಯರನ್ನು ಹುಡುಕಿಕೊಂಡು ಹೋದವನು ಬಂದು ನೋಡಿದರೆ ಅಲ್ಲಿದ್ದ ದನಕರುಗಳೂ ಮಾಯವಾಗಿದ್ದವು. ಬ್ರಹ್ಮನು ಕೃಷ್ಣನ ಗೆಳೆಯರನ್ನು ಮತ್ತು ದನಕರುಗಳನ್ನು ಒಂದು ಗುಹೆಯಲ್ಲಿ ಬಚ್ಚಿಟ್ಟು ತನ್ನ ನಿವಾಸವಾದ ಸತ್ಯಲೋಕಕ್ಕೆ ಹೊರಟು ಹೋದನು. ಕೃಷ್ಣನು ತನ್ನ ದಿವ್ಯ ದೃಷ್ಟಿಯಿಂದ ಏನಾಗಿದೆ ಎಂದು ಅರ್ಥ ಮಾಡಿಕೊಂಡನು. ಬ್ರಹ್ಮನು ಸತ್ಯಲೋಕಕ್ಕೆ ಪ್ರವೇಶಿಸಲು ಪ್ರಯತ್ನಿಸಿದಾಗ ದ್ವಾರಪಾಲಕನು ಅವನನ್ನು ತಡೆದು, ನೀನು ನಕಲಿ ಬ್ರಹ್ಮ, ನಾನು ನಿನ್ನನ್ನು ಒಳಗೆ ಬಿಡಲಾರೆ ಎಂದನು. ನೀನು ಏನನ್ನು ಮಾತನಾಡುತ್ತಿದ್ದೀಯಾ ಎಂದು ಬ್ರಹ್ಮನು ದ್ವಾರಪಾಲಕನನ್ನು ಕೇಳಿದನು. ದ್ವಾರಪಾಲಕನು ಬ್ರಹ್ಮನಿಗೆ, ಒಳಗೆ ಕಣ್ಣು ಹಾಯಿಸಿ ನೋಡು, ಸಾಕ್ಷಾತ್ ಬ್ರಹ್ಮದೇವರು ಅಲ್ಲಿ ಪದ್ಮಾಸನದಲ್ಲಿ ಕೂತಿದ್ದಾರೆ. ಅವರು ಒಳಗೆ ಹೋಗುವ ಮುನ್ನವೇ ನನ್ನಂತೆಯೇ ರೂಪ ಧರಿಸಿ ಯಾರಾದರೂ ಒಳಬರಲು ಯತ್ನಿಸಿದರೆ ಅವರನ್ನು ತಡೆದು ಹೊರದಬ್ಬು ಎಂದು ನನಗೆ ಆಜ್ಞೆ ಮಾಡಿದ್ದಾರೆ. ಹೀಗೆಂದು ಹೇಳಿ ದ್ವಾರಪಾಲಕನು ಬ್ರಹ್ಮನನ್ನು ತಳ್ಳಿದ ಕಾರಣಕ್ಕೆ ಅವನು ಸೀದಾ ಭೂಲೋಕಕ್ಕೆ ಬಂದು ಬಿದ್ದನು. ಬ್ರಹ್ಮನು ಎದ್ದು ಸುತ್ತಲೂ ನೋಡಿದಾಗ ಅಲ್ಲಿ ಕೃಷ್ಣ, ಅವನ ಗೆಳೆಯರು ಮತ್ತು ಎಲ್ಲಾ ದನಕರುಗಳು ಇರುವುದನ್ನು ಕಂಡನು. ಬ್ರಹ್ಮನು ಆಶ್ಚರ್ಯದಿಂದ, ಇದು ಹೇಗೆ ಸಾಧ್ಯ? ನಾನೇ ಖುದ್ದಾಗಿ ಅವರನ್ನೆಲ್ಲ ಗುಹೆಯಲ್ಲಿ ಬಚ್ಚಿಟ್ಟಿದ್ದೆ, ಇವರು ಇಲ್ಲಿ ಹೇಗೆ ಬಂದರು ಎಂದು ಯೋಚಿಸಿ ವೇಗವಾಗಿ ಗುಹೆಯ ಕಡೆಗೆ ಓಡಿ ಹೋಗಿ ಒಳಗಡೆ ಇಣುಕಿ ನೋಡಿದರೆ ಅಲ್ಲಿಯೂ ಸಹ ಅದೇ ಬಾಲಕರು ಮತ್ತು ದನಕರುಗಳು ಇರುವುದನ್ನು ಕಂಡು ಬೆರಗಾದನು. ಬ್ರಹ್ಮನು ಗೊಂದಲದಿಂದ ಕಿರುಚಿ, ಇದೆಂತ ಮಾಯೆ? ಬಾಲಕರು ಮತ್ತು ದನಕರುಗಳು ಒಂದೇ ಸಮಯದಲ್ಲಿ ಎರಡು ಕಡೆ ಇರಲು ಹೇಗೆ ಸಾಧ್ಯ? ದಿಕ್ಕು ತೋಚದ ಬ್ರಹ್ಮನು ಕಣ್ಣು ಮುಚ್ಚಿ ಭಕ್ತಿಯಿಂದ ಭಗವಂತನನ್ನು ಸ್ಮರಿಸುತ್ತಾ, ಹೇ ನಾರಾಯಣ, ತಿಳಿಯದೆ ನಾನು ದೊಡ್ಡ ಅಪರಾಧ ಮಾಡಿಬಿಟ್ಟೆ. ನನ್ನ ಅಹಂಕಾರವನ್ನು ಮನ್ನಿಸಿ ನನ್ನನ್ನು ಕ್ಷಮಿಸಿ ಎಂದು ಶರಣಾದನು. ಬ್ರಹ್ಮನು ಕಣ್ಣು ಬಿಟ್ಟು ನೋಡಿದರೆ ಅದ್ಭುತ ಚಮತ್ಕಾರವೇ ನಡೆದಿತ್ತು. ಅಲ್ಲಿದ್ದ ಎಲ್ಲ ಬಾಲಕರು, ಕರುಗಳು ಮತ್ತು ಅವರ ಊಟದ ಡಬ್ಬಿಗಳು ಸಹ ಚತುರ್ಭುಜ ನಾರಾಯಣನ ರೂಪವನ್ನು ತಾಳಿದ್ದವು. ಪ್ರತಿಯೊಂದು ರೂಪವು ಶಂಕು ಚಕ್ರಗಳಿಂದ ಶೋಭಿಸುತ್ತಿದ್ದವು. ಬ್ರಹ್ಮನು ತನ್ನ ದಿವ್ಯ ಜ್ಞಾನದಿಂದ ಸತ್ಯಲೋಕದ ಸಿಂಹಾಸನದ ಮೇಲೆಯೂ ಸಾಕ್ಷಾತ್ ಶ್ರೀಕೃಷ್ಣನೇ ವಿರಾಜಮಾನನಾಗಿರುವುದನ್ನು ಕಂಡನು. ತನ್ನ ತಪ್ಪಿನರಿವಾದ ಬ್ರಹ್ಮನು ಕೃಷ್ಣನಲ್ಲಿ ಕ್ಷಮೆ ಕೇಳಿ ಗುಹೆಯಲ್ಲಿ ಅಡಗಿಸಿಟ್ಟಿದ್ದ ಬಾಲಕರನ್ನು ಹಾಗೂ ಕರುಗಳನ್ನು ಮುಕ್ತಗೊಳಿಸಿದನು. ನಂತರ ಶ್ರೀಕೃಷ್ಣನು ತಾನು ಸೃಷ್ಟಿಸಿದ ಆ ಮಾಯಾಲೋಕವನ್ನು ತನ್ನೊಳಗೆ ಹಿಂತೆಗೆದುಕೊಂಡನು. ಈ ಕಥೆಯಲ್ಲಿ ಬ್ರಹ್ಮನಿಗೆ ತಾನೇ ಶ್ರೇಷ್ಠ ಎಂಬ ಭ್ರಮೆ ಇತ್ತು. ಕೃಷ್ಣನು ತನ್ನ ಲೀಲೆಯ ಮೂಲಕ ಆ ಭ್ರಮೆಯನ್ನು ಹೋಗಲಾಡಿಸಿದ್ದರಿಂದ ಇದನ್ನು ಬ್ರಹ್ಮ ವಿಮೋಹನ ಲೀಲೆ ಎಂದು ಕರೆಯುತ್ತಾರೆ. ಆ ಒಂದು ವರ್ಷ ಗೋಕುಲದ ಮನೆಗಳಲ್ಲಿ ಪ್ರೀತಿಯ ಹೊಳೆಯೇ ಹರಿಯಿತು. ತಮ್ಮ ಮಕ್ಕಳು ಮತ್ತು ಕರುಗಳ ರೂಪದಲ್ಲಿ ಇರುವುದು ಕೃಷ್ಣನೇ ಎಂದು ಯಾರಿಗೂ ತಿಳಿದಿರಲಿಲ್ಲ. ಆದರೂ ಅವರ ಮೇಲೆ ಎಲ್ಲರಿಗೂ ಎಲ್ಲಿಲ್ಲದ ಪ್ರೀತಿಯು ಉಕ್ಕಿ ಹರಿಯುತ್ತಿತ್ತು. ಸದಾ ಮಕ್ಕಳನ್ನು ಬೈಯುತ್ತಿದ್ದ ತಾಯಂದಿರು ಅತಿಯಾದ ಮಮಕಾರ ತೋರಿಸುತ್ತಿದ್ದರು. ಮಕ್ಕಳು ಕೂಡ ತಮ್ಮ ವಸ್ತುಗಳನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಕೃಷ್ಣನು ಪ್ರತಿಯೊಂದು ಜೀವ ಮತ್ತು ವಸ್ತುವಿನ ಒಳಗಿದ್ದರಿಂದ ಎಲ್ಲರಿಗೂ ಅಷ್ಟೊಂದು ಪ್ರೀತಿ ಉಕ್ಕುತ್ತಿತ್ತು. ಭೂತ ಎಂದರೆ ಈ ಜಗತ್ತಿನಲ್ಲಿ ಸೃಷ್ಟಿಯಾದ ಪ್ರತಿಯೊಂದು ಜೀವ ಮತ್ತು ವಸ್ತು ಎಂದು ಅರ್ಥ. ಭೂತಾದಿ ಎಂದರೆ ಕೃಷ್ಣನೇ ಈ ಎಲ್ಲದಕ್ಕೂ ಮೂಲ. ಅವನು ಈ ಇಡೀ ಸೃಷ್ಟಿಯನ್ನು ನಿರ್ಮಿಸಿ ಅದರ ಕಣಕಣದಲ್ಲೂ ಅಡಗಿದ್ದಾನೆ. ನಮಗೆ ತಿಳಿಯದಿದ್ದರೂ ಅವನು ಎಲ್ಲದರಲ್ಲೂ ಇರುವುದರಿಂದ ನಾವು ನಮ್ಮನ್ನೇ ಮರೆತು ಅವನನ್ನು ಆಕರ್ಷಿಸಲ್ಪಡುತ್ತೇವೆ.
ಮತ್ತು ನಮ್ಮಲ್ಲಿರುವ ಅತಿ ಹೆಚ್ಚಿನ ಪ್ರೀತಿಯನ್ನು ಅವನ ಮೇಲೆ ತೋರುತ್ತೇವೆ. ನಾವು ಪ್ರತಿದಿನ ಭೂತಾದಯೇ ನಮಃ ಎಂದು ಜಪಿಸಿದರೆ ಜೀವನದ ಕಷ್ಟ ಸುಖಗಳನ್ನು ಎದುರಿಸಲು ಬೇಕಾದ ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ಆ ಭಗವಂತ ನಮಗೆ ನೀಡುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.